ನಮ್ಮ ಪಾರ್ಟಿದವ್ರು ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ, ಬೇರೆಯವ್ರು ಮಾಡಿದ್ರು ಕೂಡ ಕ್ರಮ ತಗೋತೀವಿ. ಬಡವರ ಆಸ್ತಿಗೆ, ಬಡವರ ಸವಲತ್ತುಗಳಿಗೆ, ಬಡವರ ಯೋಜನೆಗೆ ಯಾರ ಕನ್ನ ಹಾಕಿದ್ರು ಕೂಡ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕ್ಲೇಮ್ ಮಾಡ್ತಾ ಇಲ್ಲ ಅಂದ್ರೆ ಅದು ಗ್ರಾಮ ಠಾಣ. ಹೌದಾ ಇಲ್ಲ? ವಿ ಆರ್ ನಾಟ್ ಕ್ಲೇಮಿಂಗ್ ಇಟ್ ಇಸ್ ಗ್ರಾಮ ಠಾಣ ಬೈ ಡೆಫಿನಿಷನ್. ಸೊ ಇದನ್ನೇ ಮೊನ್ನೆ ನಾವು ಚರ್ಚೆ ಮಾಡಿದ್ವಿ. ಇದು ಮುಂಚೆ ನಡ್ಕೊಂಡು ಬಂದಿದೆ. ಎಸ್ಪೆಷಲಿ ಇದು ನಿಮ್ಮ ಮಲೆನಾಡು ಭಾಗದಲ್ಲಿ, ನಿಮ್ಮ ಯಾವುದು ನಿಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಭಾಳ ಇದೆ. ಈಗ ತರೀಕೆರೆನಲ್ಲಿ ಒಂದೇ ಇಂಥದ್ದು 17,000 ಪ್ರಕರಣಗಳಿದೆ. ಮತ್ತೆ ಉದ್ಯೋಗ ಸೃಷ್ಟಿಯಲ್ಲಿ ಯಾರು ನಂಬರ್ 1 ಇದ್ದಾರೆ? ಕರ್ನಾಟಕ ಅಂತ. ಇದು ಇವೆಲ್ಲ ಗ್ಯಾರಂಟಿ ಮೇಲೆ ಬ್ಲೇಮ್ ಮಾಡೋಕ್ಕಾಗತ್ತಾ? ಎಷ್ಟು ಆಲ್ಮೋಸ್ಟ್ 5 ಲಕ್ಷ ಚಿಲ್ಲರೆ ಕೋಟಿ ಕೊಡ್ತಾ ಇದ್ದಾರೆ. ಮತ್ತೆ ಇವ್ರು ಕೊಟ್ರೆ ಬಡವರು ಉದ್ಧಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕೊಟ್ರೆ ಆರ್ಥಿಕ ಹೊರೆನಾ? ಆಯ್ತು, ಇವ್ರು ಇಷ್ಟೆಲ್ಲ ವಿಕಸಿತ ಭಾರತ್, ಅಮೃತ್ ಕಾಲು ಅಂತ ಹೇಳ್ತಾ ಇದಾರಲ್ಲ ಸರ್, ಯಾಕೆ GDP 5.1%? ಇದೆಲ್ಲ ಅಂಕಿಅಂಶ ನಂದಲ್ಲ, ಮೋದಿ ಸಾಹೇಬ್ರದ್ದು. ಇದ್ರ ಉತ್ತರ ಕೊಡ್ತಾರ ಅವರು? ಮತ್ತೆ ಯತ್ನಾಳ್ ಏನ್ ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು. ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. This video is sponsored by Mahalakshmi Jewelers, Manoor Multi Speciality Hospital, KVN University, Imran Silk House, Bharat Chicken Center, Al Sharia Group of Institutions, Beg Neuro Psychiatry Hospital. ಆದ್ರೆ ಮಾತುಳಿ ಸರ್, ಅಫಜಲ್ಪುರ ತಾಲೂಕಿನ 35 ಎಕರೆ ಜಮೀನನ್ನ ಒಬ್ಬರು ಕಬ್ಜಾ ಮಾಡ್ಕೊಂಡಿದ್ದಾರೆ ಸರ್. ರೈತರು ಬೆಳೆದ ಬೆಳೆನ ಕೂಡ ಅವರೇ ಮಾಡ್ಕೊಂಡಿದ್ದಾರೆ. 2010 ಕೋಟಿ ಹೋದಾಗ ಅವ್ರ ಪರವಾಗಿ ಆರ್ಡರ್ ಆಗಿದೆ ಸರ್. ನೋಡಿ, ಹೋದ ಬಾರಿ ಕೂಡ ಇದೇ ಕಚೇರಿಯಲ್ಲಿ ನಾನು ಸವಿಸ್ತಾರವಾಗಿ ಎಷ್ಟು ಪ್ರಕರಣಗಳು ಕಲಬುರಗಿ ಜಿಲ್ಲೆಯಲ್ಲಿ ಅಂತ ಇದೆ ಅಂತ ನಾನು ಹೇಳಿದ್ದೆ. ಆಮೇಲೆ ನಾವು ಇರ್ಬೋದು ಅಥವಾ ಇಲ್ಲಿ ಕಂದಾಯ ಇಲಾಖೆಯಿಂದ ಇರ್ಬೋದು, ಕೋರ್ಟ್ ನಿರ್ದೇಶನ ಬಿಟ್ಟು ನಾವು ಯಾವುದೇ ಒಂದು ಭೂಮಿಯನ್ನು ನಾವು ಕೂಡ ಕೊಟ್ಟಿಲ್ಲ. ಕೋರ್ಟ್ ನಿರ್ದೇಶನ ಇದ್ರೆ ಮಾತ್ರ ಆಸ್ ಪರ್ ಕೋರ್ಟ್ ಡೈರೆಕ್ಷನ್ ಅವಾಗ ಮಾಡೋದು. ಇದು ರೈತರ ಪರವಾಗಿ ಆಗಿರೋದು ಸರ್. ಈಗ ರೈತರ ಪರವಾಗಿ ಆಗಿದ್ರೆ ರೈತರ ಪರವಾಗಿ ಮಾಡಬೇಕು. ಅಲ್ಲ, ಪೊಲೀಸರಿಗೆ ಹಚ್ಚಿ ಹೆದರಿಸಿ ಇದ್ದಂತ 35 ಎಕರೆ ಜಮೀನನ್ನ ನಿಶ್ಚಿತ ಕೋರ್ಟ್ ಆರ್ಡರ್ ಅಂತ ದಯವಿಟ್ಟು ನಾನು ಕಳಿಸ್ಕೊಡಿ. ಎಸ್ ಪ್ಲೀಸ್. ಅದ ಕೋರ್ಟ್ ಆರ್ಡರ್ ಹೊರತುಪಡಿಸಿ ನಾವು ಯಾವುದೇ ರೀತಿಯಾದಂತ ತೊಂದರೆ ರೈತರಿಗೆ ಆಗೋದಕ್ಕೆ ನಾವು ಮಾತು ಕೊಟ್ಟಿದ್ದೀವಿ. ಅದನ್ನ ನಾವು ಈಡೇರಿಸ್ತೀವಿ. ಒಂದು ಸ್ವಲ್ಪ ಸಮಸ್ಯೆ ಆಗೋದು ಸಹಜ. ಅದು ಸರ್ಕಾರದಿಂದ ಏನ್ ಪರಿಹಾರ ಕೊಡಿಸಬಹುದು ಅಂತ ಕೂಡ ಮುಂದಿನ ದಿನಗಳಲ್ಲಿ ಸಮೀಕ್ಷೆ ಆದ್ಮೇಲೆ ಚರ್ಚೆ ಮಾಡ್ತೀವಿ. ಈ ವರ್ಷ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸುಮಾರು ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ನೋಡಿ, ಈಗಾಗಲೇ ನಿನ್ನೆ ಇದ್ರ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. 1,58,000 ಹೆಕ್ಟೇರಿಗೆ ಪರಿಹಾರ ಕೊಡೋದಿರ್ಬೋದು, ಮತ್ತೆ ತಾವು ಪ್ರಸ್ತಾಪ ಮಾಡಿರುವಂತಹ ವಿಷಯಗಳ ಬಗ್ಗೆ ಇರ್ಬೋದು, ಅದು ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ. ಮತ್ತೆ ನಮಗೆ ಬರಬೇಕಾಗಿರುವ ಪಾಲೇನಿದೆ ಕೇಂದ್ರ ಸರ್ಕಾರದಿಂದ, ಅದನ್ನ ಕೂಡ ನಾವು ತರಿಸಿ ನಾವು ಪರಿಹಾರ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಕಂದಾಯ ಸಚಿವರು, ಕೃಷಿ ಸಚಿವರು ಅದನ್ನ ಹೇಳಿದ್ದಾರೆ. ಖಂಡಿತವಾಗೂ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನು ಅಥವಾ ಪ್ರಕೃತಿಯ ವಿಕೋಪಗಳಿಂದ ಏನು ಅನಾಹುತಗಳಾಗ್ತಾ ಇದೆ, ಅದು ವರ್ಷಾನುವರ್ಷ ಅದು ತಪ್ತಾ ಇಲ್ಲ ನಮ್ಗೆ ಯಾಕೋ. ಸೊ ಅದರಿಂದ ಸರ್ಕಾರಗಳಿಂದ ಏನೇನು ಮಾಡಬೇಕು ಅದಕ್ಕೆಲ್ಲ ನಾವು ಮಾಡಲಿಕ್ಕೆ ಖಂಡಿತವಾಗೂ ಬದ್ಧರಾಗಿದ್ದೇವೆ, ಕ್ರಿಯಾಶೀಲವಾಗಿ ನಾವು ಮಾಡ್ತೀವಿ. ನಿಮ್ಮ ಪಾರ್ಟಿಯವರೇ ನಿನ್ನೆ ಅಕ್ಕಿ ಕಳ್ಳತನ ಮಾಡೋದನ್ನ ಸಿಕ್ಕಾಕೊಂಡಿದ್ದಾರೆ. ಎಲ್ಲಿ? ಗಂಜ್ ಏರಿಯಾದಲ್ಲಿ. ನೋಡಿ, ಯಾರೇ ಇರ್ಬೋದು. ನೋಡಿ, ಕ್ರೈಮ್ ಅಂಡ್ ಕ್ರಿಮಿನಲ್ಸ್ ಆರ್ ನಾಟ್ ಲಿಮಿಟೆಡ್ ಟು ಎನಿ ಪಾರ್ಟಿ ಆರ್ ಎನಿ ಕಮ್ಯುನಿಟಿ. ಯಾರೇ ಇದ್ರೂ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸೊ ನಮ್ಮ ಪಾರ್ಟಿದವ್ರು ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ, ಬೇರೆಯವ್ರು ಮಾಡಿದ್ರು ಕೂಡ ಕ್ರಮ ತಗೋತೀವಿ. ಬಡವರ ಆಸ್ತಿಗೆ, ಬಡವರ ಸವಲತ್ತುಗಳಿಗೆ, ಬಡವರ ಯೋಜನೆಗೆ ಯಾರ ಕನ್ನ ಹಾಕಿದ್ರು ಕೂಡ ಅವರಿಗೆ ಕ್ಷಮೆ ಇಲ್ಲ. ದಟ್ ಇಸ್ ವೆರಿ ಕ್ಲಿಯರ್. 100%. ನೋಡಿ, ಯಾರೇ ಇದ್ರು ಕೂಡ ಕಾನೂನು ಎಲ್ಲರಿಗೂ ಒಂದೇ. ನಾನ್ ಮಾಡಿದ್ರು ಕಾನೂನು ಒಂದೇ ಇರ್ತದೆ, ಅವ್ರು ಮಾಡಿದ್ರು ಕಾನೂನು ಒಂದೇ ಇರ್ತದೆ. ಅದು ನೀವು ಯಾವ ಪ್ರಕರಣ ಹೇಳ್ತಾ ಇದ್ರೆ ನಂಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಬಟ್ ನಾನು 100% ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ, ಯಾವುದೇ ಪಕ್ಷದವರು ಇದ್ರು ಕೂಡ, ಯಾವುದೇ ಸಮುದಾಯದವರು ಇದ್ರು ಕೂಡ ಕಾನೂನು ಉಲ್ಲಂಘನೆ ಆಗಿದೆ, ಅವರಿಗೆ ಶಿಕ್ಷೆ ಕೊಡುವ ಜವಾಬ್ದಾರಿ
ಸರ್ಕಾರದಾಗುತ್ತೆ, ವಿ ವಿಲ್ ನಾಟ್ ಹೆಸಿಟೇಟ್. ನಾವು ಈಗ ಹೋದ ಬಾರಿ ನೀವೇ ನೋಡಿದ್ದೀರ, ಬಹಳ ಪ್ರಾಮಾಣಿಕವಾಗಿ ಕ್ರಿಯಾಶೀಲವಾಗಿ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ಅಂಶ ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲರೂ ಸೇರಿ ಹಿಂದೆ ಸಿಗ್ಲಾರ್ದಂತ ಮಟ್ಟಿಗೆ ನಾವು ಇನ್ಶೂರೆನ್ಸ್ ಅನ್ನ ನಾವು ಕೊಡಿಸಿದ್ದೇವೆ. ಸೊ ನಾವು ಇದು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು, ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ, ಈ ಸರ್ಕಾರ ನಮ್ಮ ಜೊತೆ ಇದೆ. ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಹುಡುಕುವ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಅವ್ರಿಗೆ ಭರವಸೆ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೋಡಿ, ನಾವು ಈಗ ಅದ್ರ ಬಗ್ಗೆ ಆಗ್ಲೇ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ನಾನು ಕೂಡ ಬಂದ್ರೆ ಮಾನ್ಯ ಮಂತ್ರಿಗಳಿಗೆ ಕೂಡ ನಾನು ಬರೆದಿದ್ದೇನೆ, ಅವ್ರಿಗೆ ಕೂಡ ಗಮನಕ್ಕಿದೆ. ಅದರಲ್ಲಿ ಏನೋ ಕೆಲವು ಲೋಪಗಳಿದೆ ಅಂದ್ಬಿಟ್ಟು ಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ಆಶ್ವಾಸನೆ ನೀಡಿದ್ದಾರೆ. ಅಂತದ್ದೇನಾದ್ರೂ ಇದ್ರೆ ನಾವು ಕ್ರಮ ತಗೋತೀವಿ. ಬೇರೆ ಯೋಜನೆಯಡಿ ಅಕ್ಕಿ ಇರ್ಬೇಕಾದಂತ ಒಂದು ಸ್ಟಾಕ್ ಆಡ್ ಮಾಡಿರ್ತಾರೆ, ಬಟ್ ಎಲ್ಲೋ ಇಟ್ಬಿಡ್ತಾರೆ, ಅದು ಡಾಕ್ಯುಮೆಂಟ್ ಅಂತ ಅಲರ್ಜಿಬಿಡ್ತಾರೆ. ನೋಡಿ, ಒಂದೆರಡು ಕಡೆ ಎಕ್ಸಾಂಪಲ್ ಸೋಷಿಯಲ್ ವೆಲ್ಫೇರ್ ನಲ್ಲಿ ನಿಮ್ಗೆ ಗೊತ್ತಿದೆ, ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಇನ್ ವ್ಯೂ ಆಫ್ ಲಾಜಿಸ್ಟಿಕ್ಸ್ ಅಂದ್ರೆ ಆನ್ ಟೈಮ್ ಡೆಲಿವರಿ ಮಾಡಲಿಕ್ಕೆ ಅಲ್ಲಲ್ಲಿ ಇಡುವ ಒಂದು ಕಾನೂನು ಕೂಡ ಇದೆ. ಮುಂಚಿತವಾಗಿ ಹೇಳಬೇಕಾಗಿದೆ. ಈಗ ಮೊನ್ನೆ ಒಂದು 2-3 ವಾರದ ಹಿಂದೆ ಇಲ್ಲಿ ಒಂದ್ ಕಡೆ ಸಿಕ್ಕಾಕೊಂಡಾಗ ಅದೇನು ತಪ್ಪೇನಿರ್ಲಿಲ್ಲ. ಅದರಲ್ಲಿ ಅದೇ ಅವರು ಮುಂಚಿತವಾಗಿ ಹೇಳ್ಬಿಟ್ಟು ಮಾಡ್ಬೇಕಾಗಿತ್ತು. ಅವ್ರು ಪೇಪರ್ ಕೊಟ್ಟಿದ್ರು, ಅದು ಗಮನಕ್ಕೆ ಬಂದಿರಲಿಲ್ಲ. ಸೊ ಇಂಥ ಲೋಪಗಳು, ನಿರ್ಲಕ್ಷ್ಯಗಳು ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ನಿರ್ಲಕ್ಷ್ಯವನ್ನ ಅವ್ಯವಹಾರ ಅಂತ ಕೂಡ ಹೇಳಕ್ಕಾಗಲ್ಲ. ಬಟ್ ಅವ್ಯವಹಾರಗಳು ಸಾಕಷ್ಟು ನಡೆದಿದೆ, ಅದನ್ನು ಕೂಡ ನಾವು ಹೋಗ್ತೀವಿ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ರೈತರಿಗೆ ಕೆಲವು ಇಕ್ವಿಪ್ಮೆಂಟ್ಗಳು ಬಾಡಿಗೆ ದರದಲ್ಲಿ ಮಾಡುತ್ತೆ. 1.5 ತಿಂಗಳು ಇದಕ್ಕಿಂತ ಡ್ಯೂರೇಷನ್ ಜಾಸ್ತಿ ಬರುತ್ತೆ, ಹೆಚ್ಚಿನ ಟೈಮ್ ತಗೊಳುತ್ತೆ. ನಮ್ಮಲ್ಲಿ ಅಕ್ಟೋಬರ್ ನವೆಂಬರ್ ನಲ್ಲಿ ಯೂಶುವಲಿ ಮಳಿನೇ ಬಹಳ ಕಡಿಮೆ. ಸೊ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ನಾವು ತೊಗರಿ ಕಣಜಾನಸ್ಗಳ ಹೆಸರನ್ನೇ ಕಳ್ಕೊಂಡ್ ಬಿಡ್ತೀವಿ. ವಿಜ್ಞಾನಿಗಳಿಗೆ ಮಾಡ್ಬೇಕಾಗಿರೋದು ಡ್ಯೂರೇಷನ್ ಕಡಿಮೆ ಇರೋದು. ಈಗ ಹೆಂಗ ರೋಗ ನಿರೋಧಕ ತಳಿನ ಕಂಡುಹಿಡಿದ್ವಿ, ಅದನ್ನು ಕೂಡ ಮಾಡ್ಬೇಕಾದ ಕೆಲಸ. ಈಗ ನೀವು ಹೇಳ್ದಂಗೆ ತೊಗರಿ ಖನಿಜ ಅಂತ ಏನಿದೆ ಅದು ಉಳಿಸ್ಕೊಳ್ಲಿಕ್ಕೆ ನಾವು ಇವೆಲ್ಲ ಮಾಡ್ತಾ ಇರೋದು. ಯಾವ ರೀತಿ ಅಗ್ರಿಕಲ್ಚರ್ನ ಸರ್ವಿಸ್ ಸೆಕ್ಟರ್ ಅಂತ ಇರ್ಬೋದು, ಯಾವ ರೀತಿ ನಾವು ಕಮ್ಮಿ ಎಕರೇಜ್ ನಲ್ಲಿ ಹೆಚ್ಚು ಬೆಳೆ ಬೆಳಿಬಹುದು, ಮತ್ತೆ ಯಾವ ರೀತಿ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸ್ಕೋಬಹುದು. ಅದಕ್ಕೆ ನಾವು ಇದು ಪ್ರೋಟೀನ್ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಮತ್ತೆ ನಮ್ದು ಕೋಲ್ಡ್ ಸ್ಟೋರೇಜ್ಗಳು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ, ಬೋತ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್. ಹೋದ ಬಾರಿ ನಾನು ಬಂದಾಗೆ ಎಲ್ಲ ಒಂದು ಸೆಂಟರ್ ಅನ್ನು ಕೂಡ ನಾನೇ ವಿಸಿಟ್ ಮಾಡಿರೋದು. ಇಲ್ಲಿ ಯಾವ ರೀತಿ ನಾವು ರೈತರಿಗೆ ಉತ್ತೇಜನವನ್ನು ನೀಡಿ ಅವರ ಆದಾಯವನ್ನು ನಾವು ಹೆಚ್ಚು ಮಾಡಬಹುದು ಅನ್ನೋದು. ನಮಗೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ ಅಸ್ 2 cycles. ಬಟ್ ನೀವು ಹೇಳದಂಗೆ ವಿಜ್ಞಾನಿಗಳನ್ನ ಈ ತಳಿಯನ್ನ ಬಿಲ್ಡ್ ಪ್ರೂಫ್ ಮಾಡೋದಿರ್ಬೋದು ಅಥವಾ ಡಿಸಾಸ್ಟರ್ ಪ್ರೂಫ್ ಮಾಡೋದಿರ್ಬೋದು, ಅದನ್ನ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ನೀವು ಹೇಳಿದಂಗೆ ಶಾರ್ಟ್ ಡ್ಯೂರೇಷನ್ ಏನ್ ತಳಿಗಳನ್ನ ನಾವು ಶಾರ್ಟ್ ಡ್ಯೂರೇಷನ್ ಇದ್ರೂ ಈಲ್ಡ್ ಜಾಸ್ತಿ ಇರಬೇಕು. ಪ್ಲಸ್ ಅಟ್ಲೀಸ್ಟ್ ಈಲ್ಡ್ ಜಾಸ್ತಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಅವರಿಗೆ ಏನು ಬರಂಗೆ ಏನು ಅವ್ರ ಆದಾಯ ಬರಂಗನ ಮಾಡುವಂಥದ್ದು ಕೂಡ ನೆಕ್ಸ್ಟ್ ಇಯರ್ಗೆ ಒಂದು 2 ವೆರೈಟಿ ಅವೈಲೇಬಲ್ ಇರುತ್ತೆ ಅಂತ ರಾಯಚೂರು ಅವರು ಹೇಳಿದ್ದಾರೆ. ಸೊ ಅದನ್ನು ಕೂಡ ಒಂದು ಪ್ರಾಯೋಗಿಕವಾಗಿ ಹೆಚ್ಚು ರೀತಿಯಲ್ಲಿ ನಮ್ಮ ಕಡೆ ನಾವು ಪ್ರಯೋಗ ಮಾಡ್ಲಿಕ್ಕೆ ಕೂಡ ನಾವು ತಯಾರಾಗೋಣ. ವಿ ಆರ್ ವರ್ಕಿಂಗ್ ಆನ್ ಇಟ್ ಸರ್. ಇಲ್ಲ, ಕಸ್ಟಮರ್ ಹೈರಿಂಗ್ ಸೆಂಟರ್ಗಳನ್ನ ಜಾಸ್ತಿನೇ ಮಾಡ್ತಾ ಇದ್ರೆ, ಬಂದಂತೂ ಯಾವ್ದು ನಾವು ಮಾಡ್ತಾ ಇಲ್ಲ. ಡಿಮಾಂಡ್ ಬಹಳ ಈಗ ಸಮಾಜದಲ್ಲಿ ಯಾವ್ದು ಬಂದಾಗಿಲ್ಲ ಅಲ್ಲ. ಈಗ ಇನ್ಫ್ಯಾಕ್ಟ್ ತಮ್ಮ ಮಾಹಿತಿಗೆ ತಮ್ಮ ನೆನಪಿದ್ರೆ ನನ್ನ ಮೇಲೆ ಒಂದು ಕೇಸ್ ಆಗಿತ್ತು MP ಚುನಾವಣೆ ಸಂದರ್ಭದಲ್ಲಿ. ನಾವು ಇದನ್ನ ಅಗ್ರಿಕಲ್ಚರ್ ಹಬ್ ಮಾಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ, ಅದಕ್ಕೆ ಕೇಸ್ ಮಾಡಿಸಿದ್ರು ಬಿಜೆಪಿ ಅವರು. ಆ ಮಾತನ್ನ ಉಳಿಸ್ಕೊಂಡಿದೀವಿ. ಮಾನ್ಯ ಸಂಸದರು ಒಂದು ಸುದೀರ್ಘ ಪತ್ರವನ್ನ ಬರೆದ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಮಂಡಳಿಗೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಬಗ್ಗೆ ಇರ್ಬೋದು, ಡ್ರೋನ್ಸ್ ಬಗ್ಗೆ ಇರ್ಬೋದು, ಮತ್ತೆ ನಿಮ್ಮ ಸರ್ವೆ ಅಗ್ರಿಕಲ್ಚರ್ ಮಿಲೆಟ್ ಪ್ರೊಸೆಸಿಂಗ್ ಅವೆಲ್ಲ ಮೊನ್ನೆ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಕೋಲ್ಡ್ ಸ್ಟೋರೇಜ್. ಇನ್ಫ್ಯಾಕ್ಟ್ ನಾವು 9 ಕಸ್ಟಮ್ ಹೈರಿಂಗ್ ಸೆಂಟರ್ ಜಾಸ್ತಿ ಮಾಡ್ತಾ ಇದ್ದೀವಿ. ನಮ್ಮ ಸಂಕಲ್ಪ ಏನಂದ್ರೆ ಅಗ್ರಿಕಲ್ಚರ್ ಆಲ್ಸೋ ಶುಡ್ ಬಿಕಮ್ ಅ ಸರ್ವಿಸ್ ಸೆಕ್ಟರ್ ಅಂತ. ಬೇರೆ ಯಾವ ಜಿಲ್ಲೆನಲ್ಲೂ ಇಂಥ ಪ್ರಯೋಗಗಳು ನಡೆದಿಲ್ಲ. 9 ಕಸ್ಟಮರ್ ಹೈರಿಂಗ್ ಸೆಂಟರ್ಸ್, ಡ್ರೋನ್ ಸೆಂಟರ್ಸ್,
ಕೋಲ್ಡ್ ಸ್ಟೋರೇಜು ಮತ್ತೆ ಪ್ರೋಟೀನ್ ಪ್ರೊಕ್ಯೂರ್ಮೆಂಟ್ ಫ್ರಮ್ ತೂರ್ ಅದರದ್ದು ಈ ಅಗ್ರಿಟೆಕ್ ಅವೆಲ್ಲಾನು ಕೂಡ ಇನ್ನ ಒಂದು ನನ್ನ ಪ್ರಕಾರ ಟೆಂಡರ್ ನಲ್ಲಿ ಇದೆ ಅಲ್ಲ ಟೆಂಡರ್ ಪ್ರಕ್ರಿಯೆನಲ್ಲಿ ಇದೆ. ದಟ್ ಆಲ್ಸೋ ವಿಲ್ ಹ್ಯಾಪನ್. ಸೊ ಯಾವುದೇ ರೀತಿಯಾಗಿ ಕಮ್ಮಿ ಮಾಡಿಲ್ಲ, ನಾವು ಜಾಸ್ತಿನೇ ಮಾಡ್ತಾ ಇದ್ದೀವಿ. ಮಗು ಅಪಹರಣ ಆಯ್ತು, ಲಕ್ಕಿಲಿ ಪೊಲೀಸರು ಒಳ್ಳೆ ಟ್ರೇಸ್ ಮಾಡಿ ಕೊಟ್ಟರು, ರಿಟರ್ನ್ ಕೊಟ್ಟರು. ಬಟ್ ಹಾಸ್ಪಿಟಲ್ ನಲ್ಲಿ ಅವ್ಯವಸ್ಥೆ ಸಿಕ್ಕಾಪಟ್ಟಿದೆ ಸರ್. ಒಂದು ID ಕಾರ್ಡ್ ಇರೋದಿಲ್ಲ, ಇನ್ಯಾವ ಅಕೌಂಟ್ ಹಾಕೊಂಡ್ಬಂದು ಈಗ ಒಂದು ಸೆಕ್ಯೂರಿಟಿ ಆಡಿಟ್ ಮಾಡ್ಲಿಕ್ಕೆ ನಾನು ಕಮಿಷನರಿಗೆ ಹೇಳಿದ್ದೀನಿ. ಜಯದೇವ ಇರ್ಬೋದು, ಕಿದ್ವಾ ಇರ್ಬೋದು, ಮತ್ತೆ ಜನರಲ್ ಹಾಸ್ಪಿಟಲ್ ಇರ್ಬೋದು, ವುಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇರ್ಬೋದು, ಇದಕ್ಕೆಲ್ಲ ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಿ ನನಗೆ ಕೂಡ ಕೇಳಿದ್ದೀನಿ. ಅವರ ಆಡಿಟ್ ಪ್ರಕಾರ ಸಿಬ್ಬಂದಿಗಳ ಕೊರತೆ ಇರ್ಬೋದು ಅಥವಾ ನಿಮ್ಮ CC ಕ್ಯಾಮ್ರಾಗಳಿರ್ಬೋದು, ಬಯೋಮೆಟ್ರಿಕ್ ಸಿಸ್ಟಮ್ಗಳಿರ್ಬೋದು, ಇವೆಲ್ಲನೂ ಕೂಡ ಅಳವಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದು ಒಂದು ರಿಪೋರ್ಟ್ ತರಿಸಿ ಅದಕ್ಕೆ ಏನೇ ಹಣದ ಕೊರತೆ ಆಗ್ಲಾರ್ದಂಗೆ ಅದನ್ನ ಒಂದು ಭದ್ರತೆಯನ್ನ ಕಾಪಾಡುವಂತೆ ನಾವು ಮಾಡಿಸ್ತೀವಿ. ಔಟ್ ಪೋಸ್ಟ್ ಮಾಡೋದು ಅನುಕೂಲ ಆಗುತ್ತೆ ಸರ್. ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಅದು ಅಲ್ಲಿ ಹೋಗಿ ಸ್ಟೇಷನ್ಗೆ ಹೋಗ್ಬೇಕು. ನೋಡಿ, ಔಟ್ ಪೋಸ್ಟ್ ಎಲ್ಲಾ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಮಾಡೋದು ಕಷ್ಟ ಆಗ್ಬೋದು. ನಾನು ಲೆಟ್ ಮಿ ಬಿ ವೆರಿ ಪ್ರಾಕ್ಟಿಕಲ್. ಅದಕ್ಕೆ ನಾವು ಸೆಕ್ಯೂರಿಟಿ ಈಗ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದೆ, ಏನು ಫೇಸ್ ರೆಕಗ್ನಿಷನ್ ಬಂದಿದೆ, ಬಯೋಮೆಟ್ರಿಕ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಕ್ಯಾಮ್ರಾಸ್ ಬಂದಿದೆ. ಸೊ ಸ್ವಲ್ಪ ಅದರದ್ದು ಸಹಕಾರ, ಯಾಕಂದ್ರೆ ಮತ್ತೆ ನಾವು ಔಟ್ ಪೋಸ್ಟ್ ಮಾಡಿದ್ರೆ ಮತ್ತೆ ಸಿಬ್ಬಂದಿಗಳು ಹಾಕ್ಬೇಕು, ಸ್ಯಾಂಕ್ಷನ್ ಮಾಡಬೇಕು, ಜಾಸ್ತಿ ಆಗುತ್ತೆ ಸರ್. ವಾಟ್ ಎವರ್. ಅದಕ್ಕೆ ಈಗ ಬೈಕ್ ಕಳ್ತನ ಆದ್ರೆ ಇವತ್ತಿಲ್ಲ ನಾಳೆ ಸಿಗ್ಬೋದು, ಮಗು ಕಳ್ತನ ಆಗ್ಬಾರ್ದಲ್ಲ. ಸೊ ನೀವು ಹೇಳಿರೋ ಉದ್ದೇಶ ಸರಿ ಇದೆ. ವಿ ವಿಲ್ ಎನ್ಶೋರ್ ದಟ್ ಇಟ್ ಇಸ್ ಡನ್. ಕಾಲಾವಕಾಶ ಕೊಡಿ. ಅದು ತಮ್ಮ ವ್ಯಾಪ್ತಿ ಅಂತ ಹೇಳಿ ಅಲ್ಲಿ ಸೈಟ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಕೆಲವು ಅಕ್ರಮ ಸೈಟ್ಗಳಿಗೆಲ್ಲ ಪರವಾನಗಿ ಕೊಡೋದು, ಖಾತಾ ಕೊಡೋದು ಎಲ್ಲ. ಈಗ ಇದು ಕಲಬುರ್ಗಿಗೆ ಸೀಮಿತ ಅಲ್ಲ ಇದು. ಮೊನ್ನೆ ಇನ್ಫ್ಯಾಕ್ಟ್ ನಾವೇ ಒಂದೆರಡು PDOಗಳಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ ಬೆಳಗಾವಿನಲ್ಲಿ. ಅಲ್ಲಿ ನೀವು ಹೇಳಿದಾಗೆ ಇಲ್ಲಿ ಅಟ್ಲೀಸ್ಟ್ ಸುಮ್ಮನೆ ಸೈಟ್ ಕೊಡೋದು ಮುನ್ನಡೆದವು, ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿಸ್ಬಿಟ್ಟಾರೆ. ಮತ್ತೆ ಇದು ಬೆಂಗಳೂರಿನಲ್ಲಿ ಈ ಸ್ವತ್ತಿನ ಸಮಸ್ಯೆ ಎಲ್ಲ ಗೊತ್ತಿದೆ. ಇದು ಒಂದು ದೊಡ್ಡ ಇದನ್ನೇ ಆಗ್ಬಿಟ್ಟಿದೆ, ದಂಧೆ ಆಗ್ಬಿಟ್ಟಿದೆ. ಸೊ ಅದು ಈ ಸ್ವತ್ತಿನ ಸುಧಾರಣೆಗೋಸ್ಕರ ನಾವಾಗಲೇ ಈಗ 3 ಸರಿ ನಾವು ಮೀಟಿಂಗ್ ಮಾಡಿದ್ದೀವಿ. ಮತ್ತೇನದಕ್ಕೆ ಏನು ತಂತ್ರಾಂಶಗಳಲ್ಲಿ ಏನು ದೋಷಗಳಿದೆ ಅದಕ್ಕೆ NIC ಸ್ವಲ್ಪ ನಮ್ಮ ಕಡೆ ಬರೋದಿಲ್ಲ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅವರು ನೋಡ್ಕೊತಾರೆ. ಅದನ್ನು ಕೂಡ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಹಸ್ತಾಂತರ ಮಾಡಿ ಈ ಸ್ವತ್ತನ್ನು ನಾವೇ ರಾಜ್ಯ ಸರ್ಕಾರದವರೇ ನಿರ್ವಹಿಸ್ತೀವಿ ಅಂತ ಕೂಡ ನಾನು ಆಗಲೇ ಅವ್ರ ಪ್ರಸ್ತಾವನೆ ಇಟ್ಟಿದ್ದೀನಿ. ಸೊ ಇಲ್ಲಿ ಈ ಸ್ವತ್ತುಗಳಲ್ಲಿ ಏನೇನು ಲೋಪಗಳಿದೆ ಈಗಾಗಲೇ ಒಂದು ಸಮಿತಿ ಕೂಡ ನಾವು ರಚನೆ ಮಾಡಿಬಿಟ್ಟಿದ್ದೀವಿ. ಬಹುಶಃ ನಾವು ಜನವರಿ ಫೆಬ್ರವರಿ ಒಳಗಡೆ ಒಂದು ಇದನ್ನ ಎಲ್ಲ ಸ್ಟ್ರೀಮ್ಲೈನ್ ಮಾಡಿ ನೀವು ಹೇಳ್ದಂಗೆ ಪಂಚಾಯತ್ ವ್ಯಾಪ್ತಿ ಯಾವುದು, ಅರ್ಬನ್ ವ್ಯಾಪ್ತಿ ಯಾವುದು ಬರುತ್ತೆ ಅದನ್ನ ನಾವು ಡಿಮಾರ್ಕೆಟ್ ಮಾಡಿ ನಾವು ಮತ್ತೆ ಕಂದಾಯ ಸಚಿವರು ಇಬ್ರು ಕೂಡ ಇದ್ರ ಬಗ್ಗೆ ನಾವು ಮಾತನಾಡ್ಕೊಂಡಿದ್ದೇವೆ. ಮೊನ್ನೆ ಕೂಡ ನಾವು ಇಬ್ರು ಜಂಟಿ ಮೀಟಿಂಗ್ ಮಾಡಿದ್ದೇವೆ. 95 ಒಂದು ಸರ್ವೆ ನಂಬರ್ ಪಂಚಾಯತ್ ಇರ್ತಕ್ಕಂಥಲ್ಲಿ ಈಗ ಗ್ರಾಮ ಠಾಣ ಅನ್ನೋದು ಡೆಫಿನಿಷನ್ ಇಲ್ಲ ರೀ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕ್ಲೇಮ್ ಮಾಡ್ತಾ ಇಲ್ಲ ಅಂದ್ರೆ ಅದು ಗ್ರಾಮ ಠಾಣ ಅನ್ನೋದು ಹೌದಾ ಇಲ್ಲ. ವಿ ಆರ್ ನಾಟ್ ಕ್ಲೇಮಿಂಗ್ ಇಟ್ ಇಸ್ ಗ್ರಾಮ ಠಾಣ ಬೈ ಡೆಫಿನಿಷನ್. ಸೊ ಇದನ್ನೇ ಮೊನ್ನೆ ನಾವು ಚರ್ಚೆ ಮಾಡಿದ್ವಿ. ಇದು ಮುಂಚೆ ನಡ್ಕೊಂಡು ಬಂದಿದೆ. ಎಸ್ಪೆಷಲಿ ಇದು ನಿಮ್ಮ ಮಲೆನಾಡು ಭಾಗದಲ್ಲಿ, ನಿಮ್ಮ ಯಾವುದು ನಿಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಭಾಳ ಇದೆ. ಈಗ ತರೀಕೆರೆನಲ್ಲಿ ಒಂದೇ ಇಂಥದ್ದು 17,000 ಪ್ರಕರಣಗಳಿದೆ. ಯಾಕಂದ್ರೆ ವಿ ಆರ್ ನಾಟ್ ಏಬಲ್ ಟು ಲ್ಯಾಂಡ್ ಇನ್ ಡೆಫಿನಿಷನ್ ಏನು ಅಂತ. ಅದು ಗ್ರಾಮ ಠಾಣ ಅದು ಅವ್ರಿಗೆ ಸೇರಿದ್ದು, ರೆವಿನ್ಯೂಗೆ ಸೇರಿದ್ದು, ನಮ್ಗೆ ಸೇರಿದ್ದು, ಅದೇ ಸ್ವಲ್ಪ ಗೊಂದಲ ಇರೋದ್ರಿಂದ ಮೊದಲನೇ ಬಾರಿಗೆ ಕಂದಾಯ ಇಲಾಖೆ ಮತ್ತೆ ನಮ್ಮ ಇಲಾಖೆ ಸೇರಿ ಜಂಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಹೇಳಿದಂಗೆ ಒಂದು ಫೆಬ್ರವರಿ ಅಷ್ಟರಲ್ಲಿ ವಿ ವಿಲ್ ಕಮ್ ಟು ಒನ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ ರೆಕಮೆಂಡೇಶನ್ಸ್ ಫಾರ್ ಈ ಸ್ವತ್ತು. This video is sponsored by Mahalakshmi Jewelers, Manu Multi-Speciality Hospital, KBN University, Imran Silk House, Bharat Chicken Center, Al Sharia Group of Institutions, Beg Neuropsychiatry Hospital.